ಅಪ್ಪ ಕಾಶಿ ವಿಶ್ವೇಶ್ವರ, ನಾನಿಷ್ಟು ಹೇಳಿದ ಮೇಲೆ ಆ ಬಂಗ್ಲೆ ತಗೊಳ್ತೀನಿ ಅಂತ ಹಠ ಮಾಡ್ತಿದ್ದಾನೆ. ಅವ್ರಿಗೇನು ಆಗದೆ ಇರೋ ಹಾಗೆ ನೀನೇ ಕಾಪಾಡಪ್ಪ. ಓಹೋ ರಮೇಶ, ಹೇಳಿ ಮಾವ. ಗಂಟೆ 7:15 ಆಗ್ತಾ ಇದೆ. 8 ಗಂಟೆಗೆ ಮುಂಚೆ ಅಲ್ಲಿ ಇರ್ಬೇಕು ಅಂತ ಆಚಾರ್ಯರು ಹೇಳಿದ್ದಾರೆ. ಏನ್ ಮಾವ ನೀವು ಯಾವಾಗ್ಲೂ ಶಾಸ್ತ್ರ ಟೈಮು ಅದು ಇದು ಅಂತ. ಹರಾಜಿರೋದು 10 ಗಂಟೆಗೆ ತಾನೆ. ಸರಿ, ನೀವು ಆಮೇಲೆ ಬನ್ನಿ. ನಾನು ಮುಕುಂದ ಮುಂದೆ ಹೋಗಿರ್ತೀವಿ. ನಿಮ್ ನಂಬಿಕೆಗೆ ನಾನು ಯಾಕೆ ಅಡ್ಡ ಬರ್ಲಿ? ಹೊರಡಿ. ಅಮ್ಮ, ನೀನ್ ಇವ್ರನ್ನ ಕರ್ಕೊಂಡ್ ಬಾ. ಬಾರಯ್ಯ ಬಾ. ಏನ್ರಿ ಇದು? ಯಾರು ಇವ್ರು? ಏಯ್, ಯಾರು ನೀನು? ಏಯ್, ಬರೀ ಮಾವಂದ್ರ ಮಾತ್ರ ಕಾಣಿಸ್ತವ್ರೆ, ಅಳಿಯನೇ ಕಾಣಿಸ್ತಿಲ್ವಲ್ಲ? ಇವ್ರಿಗಿಲ್ ಒದ್ರೆ ಅವ್ನ ಹಂಗೆ ಈ ಊರಿಂದ ಜಾಗ ಖಾಲಿ ಮಾಡ್ಬಿಡ್ಬೇಕು. ಏನ್ರೋ ಬೇಕು ನಿಮ್ಗೆ? ಏಯ್, ಆ ಬಂಗ್ಲೆನ ಹರಾಜಲ್ಲಿ ತಗೊಂಡ್ಬಿಡ್ತೀರಿ ನೀವು. ಅದನ್ನ ತೊಳಕ್ ನಾನು ನಿಮ್ಮನ್ನು ಬಿಡ್ತೀವ? ಯಾರು ಇಲ್ವಾ ಇಲ್ಲಿ ಗಂಡಸರು? ಕಾಪಾಡಕ್ಕೆ ಯಾರಾದ್ರೂ ಕಾಪಾಡ್ರಪ್ಪ. ನೀವು ಕೂಗಿದ ತಕ್ಷಣ ಹೀರೋ ಬಂದು ನಿಮ್ಮನ್ನ ಕಾಪಾಡ್ಬಿಡ್ತಾನ. ನಮಸ್ಕಾರ ಸರ್. ನಾನು ಯಾರು ಅಂತ ನಿಮಗ್ ಗೊತ್ತಿಲ್ಲ, ನೀವ್ ಯಾರು ಅಂತ ನನಗ್ ಗೊತ್ತಿಲ್ಲ, ಅವ್ರು ಯಾರು ಅಂತ ನನಗ್ ಗೊತ್ತಿಲ್ಲ, ನಾನು ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ. ಆದ್ರೆ ಒಂದು ಮಾತ್ರ ಗೊತ್ತಾಗ್ತಾ ಇದೆ, ಇಲ್ಲಿ ಏನೋ ಸಮಸ್ಯೆ ನಡೀತಾ ಇದೆ ಅಂತ. ಮಾತಾಡ್ಬೇಕಾದ್ರೆ ಫೈಟ್ ಮಾಡಬಾರ್ದು, ಫೈಟ್ ಮಾಡ್ಬೇಕಾದ್ರೆ ಮಾತಾಡಬಾರ್ದು. ಇದು ಕರೆಕ್ಟ್, ಇದು ಕರೆಕ್ಟ್. ನನ್ನ ಹಾಗೆ ಸ್ಟೈಲ್ ಆಗಿ ಸ್ಮಾರ್ಟ್ ಆಗಿರೋ ನನ್ನಂತವನ ಹತ್ರ ಫೈಟ್ ಮಾಡಿದ್ರೆ ನಿಮ್ಗೆ ಒಂಥರ ಥ್ರಿಲ್ ಸಿಗುತ್ತೆ. ಪಾಪ ಅದು ಬಿಟ್ಟು ಒಬ್ಬ ಖಾರ ಬಿಸ್ಕೊತ್ತು, ಒಬ್ಬ ಓಂ ಬಿಸ್ಕೊತ್ತು, ಅವ್ರ ಹತ್ರ ಫೈಟ್ ಮಾಡಿದ್ರೆ ನಿಮ್ಗೆ ಏನ್ ಸಿಗುತ್ತೆ? ಈಗ ತಾನೇ ಹೇಳಿದ್ನಲ್ಲೋ ಮಾತಾಡ್ಬೇಕಾದ್ರೆ ಫೈಟ್ ಮಾಡಬಾರ್ದು ಅಂತ. ಬುದ್ಧಿನೇ ಇಲ್ಲ. ನಮ್ ವಿಜಯ್. ಕ್ಯಾಪ್ಟನ್! ಹೇ! ಹಾಯ್ ವೈಸ್ ಕ್ಯಾಪ್ಟನ್. ಕ್ಯಾಪ್ಟನ್! ವೈಸ್ ಕ್ಯಾಪ್ಟನ್. How are you? ಫಸ್ಟ್ ಕ್ಲಾಸ್.
ಹೌ ಆರ್ ಯು ಗಂಗಾ? ಫೈನ್. ನೀವ್ ಹೇಗಿದ್ದೀರಾ? ಫಸ್ಟ್ ಕ್ಲಾಸ್. ನೀವ್ 10 ದಿನ ಬಂದು ಇಲ್ಲಿ ಇರ್ತೀರಾ ಅಂತ ರಮೇಶ್ ಹೇಳ್ದಾಗ ನಂಗೆ ನಂಬೋಕೆ ಆಗ್ಲಿಲ್ಲ. ನಂಬಿಕೆ ಬಂತ? ಏನ್ ಕ್ಯಾಪ್ಟನ್ ಬಂದ ತಕ್ಷಣ ಫೈಟಾ? ಸುಮ್ನೆ ತಮಾಷೆಗೆ. ನಾನ್ ಕರೆಕ್ಟ್ ಟೈಮಿಗೆ ಬರದೇ ಇದ್ದಿದ್ರೆ ಆ ಓಂ ಬಿಸ್ಕತ್ತು ಖಾರ ಬಿಸ್ಕತ್ ಕತೆ ಅಷ್ಟೇ. ಹೇ ಅವ್ರು ನನ್ನ ಮಾವನವ್ರು ಕಣೋ. ಮಾವ ಇವ್ ನನ್ನ ಆಪ್ತ ಮಿತ್ರ ವಿಜಯ್ ಅಂತ. ಲೇ ರಮೇಶ, ನಿನಗೆ ಮಾತ್ರ ಅವರ ಆಪ್ತ ಮಿತ್ರ ಅಲ್ಲ ಕಣಯ್ಯ, ಸರಿಯಾದ ಸಮಯದಲ್ಲಿ ಬಂದು ನಮ್ಮ ಪ್ರಾಣ ಎಲ್ಲ ಉಳಿಸಿದ್ದಾರೆ. ನಾಡಿಗೆ ಆಪ್ತ ಮಿತ್ರ. That's my captain. ಅವ್ರು ನನ್ ದೊಡ್ಡ ಮಾವ, ನಮಸ್ಕಾರ. ನನ್ ಚಿಕ್ಕ ಮಾವ. ದೊಡ್ಡ ಸೈಕ್ಯಾಟ್ರಿಸ್ಟ್ ಬೆಂಗಳೂರಲ್ಲಿ. ಆಹಾ. ಯಾವಾಗ ಎಲ್ಲಿರ್ತಾನಂತ ಯಾರು ಗೊತ್ತಿಲ್ಲ. ಆ. 10 ದಿನ ರೆಸ್ಟ್ ಏನ್ ನಮ್ಮ ಹಳ್ಳಿಗೆ ಬಂದಿದ್ದಾನೆ. ವಿಜಯ್, ನೀವ್ ನಿಜವಾಗ್ಲೂ ರೆಸ್ಟ್ಗೆ ಬಂದಿದ್ದೀರಾ? ಅಯ್ಯೋ, ಫುಲ್ ರೆಸ್ಟ್ ಫುಲ್ ಮೀಲ್ಸ್. ಸುಮ್ಮನೆ ರೀಲ್ ಬಿಡ್ಬೇಡ್ರಿ. ಒಳ್ಳೆ ಹಳ್ಳಿ ಹುಡುಗಿನ ಸೊಸೆಯಾಗಿ ಕರ್ಕೊಂಡ್ ಬಾ ಅಂತ ನಿಮ್ಮಮ್ಮ ಹೇಳ್ ಕಳ್ಸಿದಾರ್ ತಾನೆ? ಅಮ್ಮ ಇಷ್ಟಪಟ್ಟಿದ್ರೆ ನಾನು ಯಾವಾಗ್ಲೂ ಮದುವೆ ಆಗ್ತಾ ಇದ್ದೆ. ಆದ್ರೆ ಏನ್ ಮಾಡೋದು, ಗುರುಬಲ ಬಂದಿಲ್ವೇ? ಗುರುಬಲ ಬಂದ್ರೆ ತಾನೇ ಶುರುಬಲ. ಈ ಮಹಾನ್ ಭಾವನಿಗೆ ಇನ್ನೂ ಮದುವೆನೇ ಆಗಿಲ್ವಾ? ಮನೇಲಿ ವಯಸ್ಸಿಗೆ ಬಂದಿರೋ 2 ಹೆಣ್ಮಕ್ಳು ಇದಾರಲ್ಲಪ್ಪ. ನೋಡಿದ್ರ, ನೀವು ತಮಾಷೆಗೆ ಹೇಳದ್ನ ಅವ್ರು ಸೀರಿಯಸ್ ಆಗಿ ತಗೋತಾ ಇದ್ದಾರೆ. ಮನೆಯಲ್ಲಿ ವಯಸ್ಸಿಗೆ ಬಂದ 2 ಹೆಣ್ಮಕ್ಳಿದಾರಲ್ಲ, ಇವ್ರಿಗಿನ್ನೂ ಮದುವೆ ಆಗಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಏನ್ ಮಾವ ಶಾಕ್ ಆಗ್ಬಿಟ್ರಾ? ಯಾರ ಮನಸ್ಸಲ್ಲಿ ಏನಿದ್ರು ಹಾಗೆ ಹೇಳ್ಬಿಡ್ತಾನೆ. ಈಸ್ ಅನ್ ಎಕ್ಸ್ಪರ್ಟ್ ಮೈಂಡ್ ರೀಡರ್. ಈ ಕಳ್ಳ ಈ ಕುಳ್ಳನ ವೀಕ್ನೆಸ್ ಏನಾದ್ರು ನಿಮ್ದ ನೀವು ಮಾಡ್ತಿರೋದೆಲ್ಲ ನಿಮ್ ಶ್ರೀಮತಿ ಗೊತ್ತಿಲ್ವಾ? ಹೇಳಿದ್ರೆ ಆಯ್ತು ಬಿಡಿ. ಅಮ್ಮ, ನಿಮ್ ಯಜಮಾನ್ರು ಹೋದ್ಸಲ ಸಂತೆಗೆ ಹೋದಾಗ ಬಸ್ನಲ್ಲಿ ಕೂತಿದ್ರು. ಆಗ ಇವ್ರ ಕಾಲು ಏನ್ರಿ ಅದು? ಏನಿಲ್ಲ ಕಣೆ, ಹೋದ್ ಸತಿ ನಾನು ಬಸ್ಸಲ್ಲಿ ಜಾತ್ರೆಗೆ ಹೋಗ್ಲಿಲ್ವಾ, ಆಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವ್ರು ನೋಡ್ಕೊಂಡು ಕೈ ಮುಕ್ಕೊಂಡು ರಮೇಶ ಹರಾದಿಗೆ ಗೊತ್ತಾಯ್ತು ಅಂತ ಕರಿತಾ ಇದಾರಪ್ಪ. ನಡಿ ಹೋಗುವ. ಕಮಾನ್, ಕಮ್ 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 ಕಮ್. 10 ಎಕರೆ ವಿಸ್ತೀರ್ಣದಲ್ಲಿರುವ ವಿಜಯರಾಜೇಂದ್ರ ಬಹದ್ದೂರ್ ವಂಶಸ್ಥ ಈ ಬಂಗಲೆಗೆ ಸರ್ಕಾರಿ ಸವಾಲು 1 ಕೋಟಿ ರೂಪಾಯಿ. 1 ಕೋಟಿ 1 ಸಾರಿ, 1 ಕೋಟಿ 2 ಸಾರಿ, 1 ಕೋಟಿ 3 ಸಾರಿ. ಓಂ ಏಕದಂತಾಯ ನಮಃ, ಓಂ ಕಪಿಲಾಯ ನಮಃ, ಓಂ ಗಜಕಂಟಕಾಯ ನಮಃ, ಓಂ ಲಂಬೋದರಾಯ ನಮಃ, ಓಂ ವಿಕಟಾಯ ನಮಃ, ಓಂ ವಿಘ್ನರಾಜಾಯ ನಮಃ, ಓಂ ವಿಘ್ನ ನಿವಾರಕಾಯ ನಮಃ, ಓಂ ಗಣಾಧೀಕ್ಷಾಯ ನಮಃ. ನೋಡೋ, ಸೋಫಾ ಸೆಟ್ ನಲ್ಲಿ ಇಲ್ಲಿ ಹಾಕ್ಸಿದೀನಿ. ಆ ಉಯ್ಯಾಲೆನ ಅಲ್ಲಿ ನೇತಾಕ್ಬಿಡು. ಓಕೆ. ಆ ಸೆಂಟರ್ ಜಾಗ ನೋಡಪ್ಪ ರಮೇಶ, ನೀನ್ ಈ ಮನೆ ತಗೊಂಡಿದ್ದು ನಿಮ್ಮ ತಾಯಿಗೆ ಒಂದು ಚೂರು ಇಷ್ಟ ಇಲ್ಲ. ಅವನ ಮನೆ ತಗೊಳಕ್ಕೆ ಆಸೆ ಪಡ್ತಾ ಇದ್ದಾನೆ ಅಂದ್ರೆ ತಿಳಿದು ನೀನ್ ಯಾಕೆ ತಡೀಲಿಲ್ಲ ಅಂತ ನನಗೆ ಬೈತಾ ಇದ್ಲು. ನಿನ್ನ ಕೆಲಸ ಇಲ್ಲಿ ಮುಗಿಯೋವರೆಗೂ ನಾನ್ ನಿನ್ ಜೊತೆಗೆ ಇರಬೇಕು ಅಂತ ತುಂಬಾ ಬೇಡ್ಕೊಂಡಿದ್ದಾಳೆ. ಆದ್ರಿಂದ ನಾವೆಲ್ಲರೂ ಇಲ್ಲೇ ನಿನ್ ಜೊತೆಗೆ ಇದ್ದು ಬಿಡ್ತೀವಿ. ಆದ್ರೆ ಒಂದು ಶರತ್ತ. ಹೂನಪ್ಪ, ಯಾವುದೇ ಕಾರಣಕ್ಕೂ ನೀವು ಆ ಹಿಂದ್ಗಡೆ ಇರೋ ಮಾಡಿ ಮೇಲೆ ಮಾತ್ರ ಹೋಗ್ಕೂಡ್ದು. ಮುಖ್ಯವಾಗಿ ಆ ದಕ್ಷಿಣ ದಿಕ್ಕಲ್ಲಿರೋ ರೂಮ್ ಹತ್ರ ಮಾತ್ರ ಹೋಗಲೇಬಾರ್ದು. ಮಾವ, ನಮ್ ಒಳ್ಳೇದಕ್ಕೆ ಅಂತ ನೀವೆಲ್ಲ ನಮ್ ಜೊತೆ ಇರ್ತೀವಿ ಅಂತ ಹೇಳ್ತಿದ್ದೀರಾ. ಹೀಗಿರ್ಬೇಕಾದ್ರೆ ನಿಮ್ ಮಾತಿನ ಮೀರ್ತೀವ? ಆ ಮಾಡಿ ಹತ್ತೋದಿರ್ಲಿ, ಆ ಕಡೆ ತಲೆ ಎತ್ತು ನೋಡಲ್ಲ. ಓಕೆನಾ? ಆಯ್ತಪ್ಪ. ಇವನಿಂದ ನಾನು ಕೂಡ ಈ ಮನೇಲಿ ಇರೋಂಗಾಗೋಯ್ತಲ್ಲಪ್ಪ. ಇನ್ಮೇಲೆ ನಾನು ಬೆಳಗ್ನೊತ್ತೇ ಮಲ್ಕೋಬೇಕು. ಬುದ್ಧಿ ಅಡ್ಬಿದೆ ಬುದ್ಧಿ. ನಮಸ್ಕಾರ ದತ್ತ. ಏನ್ ಬುದ್ಧಿ, ನೀವ್ ಎತ್ತಿನ ಗಾಡಿಯಾಗೆ? ನನ್ ಗೆಳೆಯ ಸಿಟಿಯಿಂದ ಬಂದಿದ್ದಾನೆ. ಎತ್ತಿನ ಗಾಡಿಲಿ ಓಡಾಡ್ಬೇಕು ಅಂತ ಆಸೆ ಪಟ್ಟ. ಕಾರಲ್ಲಿ ಓಡಾಡಿ ಓಡಾಡಿ ಬೋರು, ಹಳ್ಳಿನಲ್ಲಿ ಎತ್ತಿನ ಗಾಡಿಯಲ್ಲಿ ಓಡಾಡೋದೇ ಜೋರು. ಅದಕ್ಕೆ ನೀವಿಲ್ಲೇನ್ ಮಾಡ್ತಿದ್ದೀರಾ? ನನ್ ಮೊಮ್ಮಗಳು ಐಕಳ ಜೊತೆ ಸೇರ್ಕೊಂಡು ಗಾಳಿಪಟ ಬಿಡ್ತಾವಳೆ. ಅಲ್ಲಿ ನೋಡ್ರ. ಹಾಯ್. ವೈಸ್ ಕ್ಯಾಪ್ಟನ್ ಕಮ್. ಮಾವ, ಹಿಂದಿರೋ ಮಹಡಿ ಹತ್ರ ಹೋಗ್ಬೇಡಿ ಅಂತ ದೊಡ್ಡ ಮಾವ ಯಾಕೆ ಹೇಳಿದ್ರು? ದಕ್ಷಿಣ ದಿಕ್ಕಲ್ಲಿರೋ ಆ ರೂಮಲ್ಲಿ ಅಂಥದ್ದೇನಿದೆ? ಹೇಳ್ತೀನಮ್ಮ. ಸುಮಾರು 100-150 ವರ್ಷಗಳ ಹಿಂದೆ ವಿಜಯರಾಜೇಂದ್ರ ಬಹದ್ದೂರ್ ಅನ್ನೋ ಮಹಾರಾಜ ಈ ಅರಮನೆಯಲ್ಲಿ ವಾಸವಾಗಿದ್ದಂತೆ.
ಅವನು ಒಂದ್ಸಾರಿ ಆಂಧ್ರ ಪ್ರದೇಶದ ಪೆದ್ದಾಪುರಂ ಅನ್ನೋ ಊರಿಗೆ ಹೋದಾಗ ಅಲ್ಲಿ ನಾಗವಲ್ಲಿ ಅನ್ನೋ ನರ್ತಕಿನ ನೋಡಿ ಅವಳ ಮೇಲೆ ಆಸೆ ಪಟ್ಟು ಅವಳನ್ನ ಈ ಅರಮನೆಯಲ್ಲಿ ಕರ್ಕೊಂಡ್ಬಂದು ಇಟ್ಕೊಂಡಂತೆ. ಮೊದಲೇ ಅವಳಿಗೆ ರಾಮನಾಥ್ ಅನ್ನೋ ಡ್ಯಾನ್ಸರು ಲವರ್ ಆಗಿದ್ನಂತೆ. ನಾಗವಲ್ಲಿನ ಆ ರಾಜ ತನ್ನ ಜೊತೆಗೆ ಇಲ್ಲಿ ಕರ್ಕೊಂಬಂದ್ ಕೂಡ್ಲೆ ಆ ರಾಮನಾಥ್ ಕೂಡ ಅರಮನೆ ಹಿಂದೆ ಒಂದು ಮನೆ ಬಾಡಿಗೆ ತಗೊಂಡು ಗುಟ್ಟಾಗಿ ವಾರಕ್ಕೆ 3 ದಿನ ಇದ್ದು ಹೋಗ್ತಿದ್ನಂತೆ. ಈ ರಾಮನಾಥ್ ನಾಗವಲ್ಲಿ ರಾಜನ್ ಗೊತ್ತಿಲ್ದ ಹಾಗೆ ಅವರಿಬ್ರು ಆನಂದವಾಗಿರ್ತಿದ್ರಂತೆ. ಒಂದು ದುರ್ಗಾಷ್ಟಮಿ ದಿವಸ ಈ ವಿಷಯ ಮಹಾರಾಜನಿಗೆ ಗೊತ್ತಾಯ್ತಂತೆ. ನಾಗವಲ್ಲಿ ವಿಷಯ ತಿಳ್ಕೊಂಡ ರಾಜ ಅದೇ ದುರ್ಗಾಷ್ಟಮಿ ದಿವಸನೇ ಆ ನಾಗವಲ್ಲಿನ ಬೆಂಕಿ ಹಚ್ಚಿ ಜೀವಂತವಾಗಿ ಸುಟ್ಟುಬಿಟ್ನಂತೆ. ಆ ರಾಜ ಇನ್ನೂ ಬದುಕಿದಾನೆ ಅಂದುಕೊಂಡ ನಾಗವಲ್ಲಿ ಆತ್ಮ ರಾಜನ ಮೇಲೆ ಸೇಡ್ ತೀರ್ಸ್ಕೊಳ್ಳೋದಕ್ಕೋಸ್ಕರ ಇನ್ನೂ ಅಲ್ಲೇ ಅಲಿತಾ ಇದೆ ಅಂತ ಊರ್ ಜನ ಎಲ್ಲ ಹೇಳ್ತಾ ಇದ್ದಾರೆ. ಎಲ್ರ ಹತ್ರ ಶಾಸ್ತ್ರನ ಕೇಳಿ ತಿಳ್ಕೊಂಡ್ ರಾಜ ದೇಶದಲ್ಲಿರೋ ದೊಡ್ಡ ದೊಡ್ಡ ಮಂತ್ರವಾದಿಗಳನ್ನೆಲ್ಲ ಕರೆಸಿ 60 ದಿನ ಪೂಜೆ ಮಾಡಿಸಿ ನಾಗವಲ್ಲಿ ಆತ್ಮನ ಆ ದಕ್ಷಿಣ ದಿಕ್ಕಿನಲ್ಲಿರೋ ರೂಮ್ನಲ್ಲಿ ದಿಗ್ಬಂಧನ ಮಾಡಿಸ್ಬಿಟ್ನಂತೆ. ಸ್ವಲ್ಪ ದಿನ ಆದ್ಮೇಲೆ ಆ ರಾಜ ಆತ್ಮಹತ್ಯೆ ಮಾಡ್ಕೊಂಡಂತೆ. ನಾಗವಲ್ಲಿ ಆತ್ಮ ತನ್ನ ಸೇಡು ತೀರ್ಸ್ಕೊಳ್ಳೋದಕ್ಕೋಸ್ಕರ ಇನ್ನೂ ಆ ರೂಮಲ್ಲೇ ಅಲಿತಾ ಇದೆ ಅಂತ ಅವಾಗ್ಲಿಂದ ಜನ ಹೇಳ್ತಾ ಇದ್ದಾರೆ. ಇದರಲ್ಲಿ ಯಾವುದು ನಿಜವೋ ಯಾವುದು ಸುಳ್ಳೋ ಒಂದೂ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಾಗವಲ್ಲಿ ರೂಮ್ ಹತ್ರ ಯಾರು ಹೋಗ್ಬಾರ್ದು ಅಂತ ಶಿವ ಹೇಳ್ತಿರೋದು. ಹಾ, ಅವತ್ತು ನಾಗವಲ್ಲಿ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ದ ರಾಮನಾಥ್ ಮನೆಯಲ್ಲಿ ಇವತ್ತು ಒಬ್ಬ ಡ್ಯಾನ್ಸ್ ಪ್ರೊಫೆಸರ್ ವಾಸವಾಗಿರೋದು. ಅವ್ರ ಹೆಸರು ಮಹಾದೇವ್. ತಚ್ಚಂ ತಚಂ ತರ್ಗಡ ತಚ್ಚಂ ತಚಂ ತರ್ಗಡ ತಚ್ಚಂ ತಚಂ ತಕಿಟ ತಾ. ನೇರವಾಗಿ ತೆಕ್ಕೊಂಬರೋದನ್ನ ಬಿಟ್ಟು DTS ಎಫೆಕ್ಟ್ ನಲ್ಲಿ ಬಾಗಲ್ನ ಕರಕ್ ಕರಕ್ ಅಂತ ತೆಕ್ಕೊಂಬರ್ತಾ ಇದೆಯಾ? ಮೊದಲೇ ಹೆದರ್ಕೊಂಡು ಸಾಯ್ತಾ ಇದ್ದೀನಿ ನಾನು. ಯಾಕೆ ಬಂದೆ ಇಲ್ಲಿಗೆ? ಭಯ ಆಗ್ತಾ ಇದೆ, ಅದಕ್ಕೆ ಬಂದೆ. ನಾಗವಲ್ಲಿ ಕತೆ ಹೇಳಿ ಹೆದರ್ಸ್ತೋ ನೀನು, ಈಗ ನೀನೇ ಹೆದರ್ಕೋತಾ ಇದೆಯಾ? ಏನಾಗಬೇಕಾಯ್ತು? ಏನಿಲ್ಲ, ನಾನು ನಿನ್ ಜೊತೆ ಇಲ್ಲಿ ಮಲ್ಕೋತೀನಿ. ನನ್ ಜೊತೆ ಮಲಗ್ತೀಯಾ? ಹೇಳು ಮೇಲೆ. ಮನೇಲಿ ಹೆಂಡತಿ ಇದ್ದಾಳೆ, ಅವಳು ಪಕ್ಕ ಹೋಗಿ ಮಲ್ಕೊಳತ್ತಾನೆ. ಅಯ್ಯೋ, ರಾತ್ರಿ ಹೊತ್ತು ನನ್ನ ಹೆಂಡತಿ ಮುಖ ನೋಡಿದ್ರೆ ದೆವ್ವಕ್ಕಿಂತ ಭಯಂಕರವಾಗಿರುತ್ತೆ. ಎಚ್ಚರವಾಗಿರ್ಬೇಕಾದ್ರೆ ನಿನ್ ಮುಖ ಅದಕ್ಕಿಂತ ಭಯಂಕರವಾಗಿರುತ್ತೆ. ಹೇ ತರ್ಲೆ ತರ್ಲೆ. ತಮಾಷೆ ಎಲ್ಲ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ದೆವ್ವ ಏನು ಅಮಿತಾಬ್ ಬಚ್ಚನ್ ತರ ಎತ್ತರವಾಗ ಇರುತ್ತೆ, ನಿನ್ನ ಹಾಗೆ ಕುಳ್ಳಗಿರುತ್ತೆ. ಹಂಗಾದ್ರೆ ದೆವ್ವನ ನೀನ್ ನೋಡಿದ್ಯಾ? ನೋಡಿಲ್ಲ, ಅದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ದೆವ್ವ ಅಷ್ಟು ಸುಲಭವಾಗಿ ಕಣ್ಣಿಗೆ ಕಾಣಿಸೋದಿಲ್ಲ, ನಾಯಿಗಳ ಕಣ್ಣಿಗೆ ಕಾಣಿಸುತ್ತೆ. ತಕ್ಷಣ ಊಳಿಡೋಕ್ ಶುರು ಮಾಡುತ್ತೆ. ಸುಯಿ ಅಂತ ಗಾಳಿ, ಮರ ಎಲೆ ಎಲ್ಲ ಹಾಗೆಯೇ ಅಲ್ಲಾಡುತ್ತೆ. ಕಿಟಕಿ ಬಾಗ್ಲೆಲ್ಲ ಪಟ 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 ಅಂತ ಹೊಡ್ಕೊಳ್ಳುತ್ತೆ. ಎಲ್ಲಿಂದಾನು ಮಲ್ಲಿಗೆ ಹೂವಿನ ವಾಸನೆ. ಅಪ್ಪ ಅಪ್ಪ, ಇದೇನಿದು? ಗೆಜ್ಜೆ ಶಬ್ದ. ಅಯ್ಯೋ, ಈ ದೆವ್ವಕ್ಕಿಂತ ರೂಮಲ್ಲಿರೋ ನನ್ನ ದೆವ್ವನೇ ವಾಸಿ. ನಾನು ಬರ್ತೀನಿ. ಮುಖ್ಯವಾದ ವಿಷಯ ಹೇಳ್ತೀನಿ. ದೆವ್ವ ಬರೋಕ್ಕಿಂತ ಮುಂಚೆ ಹೋಗಿ ಯಾರು ನಕ್ಕಿದ್ದು? ನಾನೇ. ಅಲ್ಲ, ನೀವೇನ್ ಓದಿದಿರೋ ಏನೋ, ಒಣಗಾಕಿರೋ ನಮ್ ತಾತನ್ ಪಂಚೆ ನೋಡಿ ದೆವ್ವ ಅಂತ ಹೆದರ್ತಿದಿರಲ್ಲ. ನಾನಾ ಹೆದರೋದ? ಮತ್ತೆ ದೆವ್ವಕ್ಕ? ಸುಮ್ನೆ ತಮಾಷೆಗೆ ಇವನ್ ಹೆದರ್ಸಕ್ಕೆ. ನಿಮ್ಮ ಹೆಸರು? ಸೌಮ್ಯ. ಸೌಮ್ಯ, ಗುಡ್ ನೇಮ್. ಥ್ಯಾಂಕ್ ಯು. ಲೇ ಕುಳ್ಳ, ಇವನ್ ಸಹವಾಸ ಮಾಡಿ ಇವನ್ ಬುದ್ಧಿನೇ ನನಗೂ ಬಂದಿದೆ. ಇವನು ಮಲಗಲ್ಲಯ್ಯ, ಎದ್ದೇ ಇರ್ತಾನೆ. ಏನ್ರಿ ಇದು ಬೆಳಗ್ಗೆನೆ ಸಾರಿ ಗಾಮ ಅಂತ? ನಿಮ್ಗೆ ಸಂಗೀತ ಹಾಡ್ಕೊಳಕ್ ಬೇರೆ ಜಾಗನೇ ಸಿಗ್ಲಿಲ್ವಾ? ರಾತ್ರಿ ಆದ್ರೆ ಗೆಜ್ಜೆ ಶಬ್ದ, ಬೆಳಗ್ಗೆ ಆದ್ರೆ ಹಾಳು ಸಂಗೀತ ಶಬ್ದ. ನಿಮ್ದಾಗ ಮಲ್ಕೊಳಕ್ಕೂ ಬಿಡೋದಿಲ್ವಲ್ರಿ? ಚೇ 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 ಚೇ. ನಿಮಗ್ ಸಂಗೀತ ಹೇಳ್ಕೊಡ್ಲೇಬೇಕು ಅಂತಿದ್ರೆ
ಯಾವ್ದಾದ್ರು ನದಿ ತೀರದಲ್ಲೋ ದೇವಸ್ಥಾನದಲ್ಲೋ ಹೋಗಿ ಹೇಳ್ಕೊಡಿ. ನೋಡಿ, ನಾನು ಇರೋಷ್ಟು ದಿವಸ ನನ್ನ ನಿದ್ದೆಗೆ ನಿಮ್ಮ ಸಂಗೀತ ಏನಾದ್ರು ತೊಂದರೆ ಕೊಟ್ರೆ ರಮೇಶ್ ಕೇಳಿ ನಿಮ್ಮ ತಾತನ ಮನೆ ಬಿಟ್ಟು ಓಡಿಸ್ಬಿಡ್ತೀನಿ. ಹುಷಾರ್, ಬಿ ಕೇರ್ಫುಲ್. ಬುದ್ಧಿ ಸಿಟ್ ಮಾಡ್ಕೋಬೇಡಿ, ನಾನು ಇವಳಿಗೆ ಬುದ್ಧಿ ಹೇಳ್ತೀನಿ. ಅದು ಹಾ, ಅವ್ರು ಹೇಳಿದ್ರು ಅಂತ ಸಂಗೀತ ಪಾಠ ನಿಲ್ಸ್ಬಿಡ್ಬೇಕಾ? ನಡೆಸ್ತೀನಿ. ನಾವಿರೋದೇ ಅವ್ರ ಜಾಗದಾಗೆ, ಸುಮ್ಕೆ ಯಾಕವ ಅವ್ರ ತಾವ್ ಜಗಳ? ಅವ್ರಿಗೆ ಇಡಿಸ್ದೇ ಇರೋಂಗ್ ನಡ್ಕೊಳ್ಳೋದು ತೆಪ್ಪು ಕಣವ. ಸುಮ್ನಿರು ತಾತ, ನಿಂಗಿವೆಲ್ಲ ಗೊತ್ತಾಗಲ್ಲ. ಹಾಡಿ ಶುರು ಮಾಡಿ. ಗಂಗಾ, ನೀನ್ ಈಗಿನ ಕಾಲದ ಹುಡುಗಿನೇ ಇರಬಹುದು, ಮೇಲೆ ಏನಿದೆ ಅಂತ ನೋಡೋ ಕುತೂಹಲನೂ ಇರಬಹುದು. ಆದ್ರೆ ಇಂಥ ವಿಷಯದಲ್ಲಿ ದೊಡ್ಡವ್ರ ಮಾತನ್ನ ಮೀರ್ದೆ ಅವ್ರು ಹೇಳ್ದಾಗ ಕೇಳೋದು ಒಳ್ಳೇದಮ್ಮ. ಬಾ. ಇಷ್ಟೊತ್ನಲ್ಲಿ ಯಾರಿರ್ಬೋದು? ಯಾರು? ಓ, ನೀವಾ? ನಾನು ಯಾರು ಅಂತ ಹೆದರು ಬಿಟ್ಟಿದ್ದೆ. ಅದೇನು ಇಷ್ಟೊತ್ನಲ್ಲಿ ಒಬ್ರೇ? ಏನ್ ಸಮಾಚಾರ? ಏನಿಲ್ವಲ್ಲ, ಯಾಕೋ ನಿದ್ದೆ ಬರ್ತಾ ಇರ್ಲಿಲ್ಲ, ಅದಕ್ಕೆ ಹೀಗೆ ಗಾಳಿಲಿ ಕೂತ್ಕೊಳ್ಳೋಣ ಅಂತ ಹೋಗ್ತಿದ್ದೆ. ಲವ್ವ? ಹೇಳಿ, ನೀವು ಯಾರನ್ನಾದ್ರೂ ಲವ್ ಮಾಡ್ತಿದ್ದೀರಾ? ಹಾ, ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ನಿಮ್ಮ ಮುಖ ನೋಡಿದ ತಕ್ಷಣ ನನಗೆ ಗೊತ್ತಾಗ್ಬಿಡುತ್ತೆ. ಲವ್ ಮಾಡೋರಲ್ಲ ಹೀಗೇನೆ, ರಾತ್ರಿ ನಿದ್ರೆ ಬರೋದಿಲ್ಲ, ಹಸುವಾಗೋದಿಲ್ಲ, ಅಕ್ಕಪಕ್ಕ ಯಾರಿದ್ದಾರೆ ಅಂತ ಗೊತ್ತಾಗೋದಿಲ್ಲ, ಒಂಥರ ಏನೋ ಕಳ್ಕೊಂಡವ್ರಾಗಿ ಯಾವಾಗಲೂ ಒದ್ದಾಡ್ತಾನೆ ಇರ್ತಾರೆ. ನನ್ನ ಹತ್ರ ಮುಚ್ಚು ಮರೆಯಲ್ದೆ ಹೇಳ್ಬಿಡಿ, ನೀವು ಯಾರನ್ನಾದ್ರೂ ಲವ್ ಮಾಡ್ತಿದ್ದೀರಾ? ಅವ್ರ ಹೆಸರು ಮಹಾದೇವ್ ಅಂತ, ಡ್ಯಾನ್ಸ್ ಪ್ರೊಫೆಸರ್. ಅಲ್ಲಿ ನೋಡಿ, ಅಲ್ಲಿ ಕಾಣಿಸಿದ್ಯಲ್ಲ, ಅದೇ ಅವ್ರ ಮನೆ. ವೆರಿ ಗುಡ್ ಸೆಲೆಕ್ಷನ್. ನಿಮ್ಗವ್ರು ಗೊತ್ತಾ? ಗೊತ್ತಾ? ನನಗ? ನನಗೆಲ್ಲ ಗೊತ್ತು, ಎಲ್ರ ಬಗ್ಗೆನೂ ಗೊತ್ತು. ನೀವು ಲವ್ ಮಾಡ್ತಿರೋ ವಿಷಯ ಮಹಾದೇವನಿಗೆ ಗೊತ್ತಾ? ಗೊತ್ತು. ಅದಕ್ಕೆ ಅವ್ರೇನು ಹೇಳಿದ್ರು? ನಮ್ ತಂದೆನ್ ಬಂದ್ ಮಾತಾಡಕ್ ಹೇಳು ಅಂದ್ರು. ಹೇಳೋದ್ ತಾನೆ? ಭಯ ಆಗ್ತಾ ಇದೆ. ಭಯ ಪಟ್ರೆ ನಿಮ್ ಲವ್ ಹ್ಯಾಕ್ ಸಕ್ಸಸ್ ಆಗುತ್ತೆ? ನಿಮ್ ತಂದೆ ಹೆಸರೇನು? ಶಿವಾನಂದ್. ಶಿವಾನಂದ್, ಮಿಸ್ಟರ್ ಶಿವಾನಂದ್. ಅಯ್ಯೋ, ಏನ್ ಸರ್, ವಯಸ್ಸಿಗೆ ಬಂದಿರೋ ಮಗಳು ರಾತ್ರಿ ಎದ್ದಿರ್ಬೇಕಾದ್ರೆ ಒಳಗಡೆ ನೀವು ನಿದ್ದೆ ಮಾಡ್ತಿದ್ದೀರಾ ಸಾರ್? ಅಯ್ಯೋ, ಅಪ್ಪ ಬಂದ್ಬಿಟ್ಟು. ಶಿವಾನಂದ್, ನೀನಾ ಇಷ್ಟೊತ್ತಿನಲ್ಲಿ ಮಲಗೋದು ಬಿಟ್ಟು ಇಲ್ಲೇನೆ ಮಾಡ್ತಾ ಇದೀಯಾ? ಅಪ್ಪ, ಅದು ನಿದ್ರೆ ಬರ್ಲಿಲ್ಲ. ಸರಿ ಹೋಗ್. ಇಷ್ಟು ರಾತ್ರಿಯಲ್ಲಿ ನೀನೇನ್ ಮಾಡ್ತಾ ಇದೀಯಾ? ಮಾತಾಡ್ತಾ ಇದ್ದೀನಿ ಮಗಳ ಜೊತೆ. ಸಂಬಂಧನ? ಸಂಶೋಧನೆ. ಏನು? ಲವ್. ಲವ್. ಅಯ್ಯೋ, ಈ ರಮೇಶನಿಗೂ ಸ್ವಲ್ಪನಾದ್ರೂ ಬುದ್ಧಿ ಬೇಡವಾ? ಮದುವೆ ಆಗದಿರೋ ಗಂಡಸನ್ನ ಕರ್ಕೊಂಡ್ಬಂದು ಮನೇಲಿ ಇಟ್ಕೊಂಡಿದ್ದಾನಲ್ಲ, ಮದುವೆ ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳನ್ನ ಇಟ್ಕೊಂಡು ನಾನು ಓದಾಡ್ತಾ ಇದ್ದೀನಿ. ಏನಾದ್ರೂ ಮಾಡಿ ಇವನ್ನ ಇಲ್ಲಿಂದ ಓಡಿಸ್ಬೇಕು.